ದೇಶ ವಿದೇಶ ಸಿನಿಮಾ ಕ್ರೀಡಾ ಸುದ್ದಿಗಳನ್ನು ಫಟಾಫಟಾಗಿ ನೋಡೋಣ ಮಾರ್ನಿಂಗ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿದೆ. ದುಬೈನಿಂದ ನಾನು ಚಿನ್ನ ತಂದಿಲ್ಲ, ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಜೈಲಿನಿಂದಲೇ ಡಿಆರ್ಐ ಎಡಿಜಿಪಿಗೆ ನಟಿ ರನ್ಯಾ ರಾವ್ ಪತ್ರ ಬರೆದಿದ್ದು ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ತಿರುಗಿಬಿದ್ದಿರೋ ರನ್ಯಾ, ಡಿಆರ್ಐ ಅಧಿಕಾರಿಗಳು ನನ್ನ ಮೇಲೆ ಹಲ್ಲೆ ಮಾಡಿ ಬೆದರಿಕೆ ಒಡ್ಡುತ್ತಿದ್ದಾರೆ, ದುಬೈನಿಂದ 14 ಕೆಜಿ ಚಿನ್ನ ತಂದಿರುವುದಾಗಿ ಸುಳ್ಳು ಆರೋಪ ಹೊರಿಸಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾಳೆ. ನಾನು ಅಮಾಯಕಳು, ಚಿನ್ನ ಸಾಗಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ, ಏರ್ಪೋರ್ಟ್ನಲ್ಲಿ ನನಗೆ ವಿವರಣೆ ನೀಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಡಿಆರ್ಐ ಅಧಿಕಾರಿಗಳು ವಿಮಾನದಲ್ಲೇ ನನ್ನನ್ನು ಬಂಧಿಸಿದ್ರು, ನನ್ನನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುವವರೆಗೆ 10-15 ಬಾರಿ ನನ್ನ ಕೆನ್ನೆ ಹೊಡೆದಿದ್ದಾರೆ ಅಂತ ರನ್ಯಾ ಗಂಭೀರ ಆರೋಪ ಮಾಡಿದ್ದಾಳೆ. ನನ್ನ ಮೇಲೆ ಹಲ್ಲೆ ಮಾಡಿ ಸಿದ್ಧಪಡಿಸಿದ್ದ ಹೇಳಿಕೆಗೆ ನನ್ನ ಕೈಯಲ್ಲಿ ಸಹಿ ಹಾಕಿಸಿದ್ದಾರೆ, ತಂದೆ ರಾಮಚಂದ್ರ ರಾವ್ರನ್ನ ಪ್ರಕರಣದಲ್ಲಿ ಸಿಲುಕಿಸೋ ಬೆದರಿಕೆ ಹಾಕ್ತಿದ್ದಾರೆ ಅಂತ ಡಿಆರ್ಐ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ರನ್ಯಾ ಆರೋಪ ಮಾಡಿದ್ದಾಳೆ. ಕಾಫಿ ನಾಡು ಚಿಕ್ಕಮಗಳೂರಿಗೂ ರನ್ಯಾ ಸ್ಮಗ್ಲಿಂಗ್ ಕೇಸ್ ತನಿಖೆ ಜಾಲ ವಿಸ್ತರಿಸಿದೆ. ರನ್ಯಾ ರಾವ್ ಆಪ್ತ ಕಾರು ಚಾಲಕ ದೀಪಕ್ನ ತನಿಖಾಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕಮಗಳೂರು ನಗರದ ಹೊಸಮನೆ ಬಡಾವಣೆಯಲ್ಲಿ ನೆಲೆಸಿರೋ ದೀಪಕ್ನನ್ನ ಮೊನ್ನೆ ಸಂಜೆಯೇ ವಶಕ್ಕೆ ಪಡೆದಿರೋ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿ ರನ್ಯಾ ರಾವ್ ಮನೆ ಇದ್ದು, ಕಳೆದೊಂದು ತಿಂಗಳಿಂದ ಚಿಕ್ಕಮಗಳೂರಿನ ನಿವಾಸದಲ್ಲೇ ರನ್ಯಾ ಹೆಚ್ಚು ಸಮಯ ವಾಸವಿದ್ರು ಅಂತ ಹೇಳಲಾಗ್ತಿದೆ. ವಕ್ಫ್ ಬೋರ್ಡ್ ನೂತನ ಅಧ್ಯಕ್ಷರಾಗಿ ಸೈಯದ್ ಮೊಹಮ್ಮದ್ ಅಲಿ ಅಲ್ ಹುಸೇನ್ ಆಯ್ಕೆಯಾಗಿದ್ದಾರೆ. ಹುಸೇನ್ ಆಯ್ಕೆಗೆ ಸಚಿವ ಜಮೀರ್ ಭಾರಿ ವಿರೋಧ ವ್ಯಕ್ತಪಡಿಸಿದರು. ವಿರೋಧದ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಆಪ್ತನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷೀಯ ಪಟ್ಟ ಒಲಿದಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಅಲಿ ಅಲ್ ಹುಸೇನ್, ಅನ್ವರ್ ಪಾಷಾ ಕೂಡ ಸ್ಪರ್ಧಿಸಿದ್ರು. ಇವತ್ತು ನಾನು ಆಯ್ಕೆಯಾಗಿದ್ದೀನಿ, ವಕ್ಫ್ ಬೋರ್ಡ್ ಸದಸ್ಯರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಅನ್ವರ್ ಪಾಷಾ ಅವರೇ ಮುಂದುವರಿಬೇಕು ಅನ್ನೋದು ಜಮೀರ್ ಬಯಕೆಯಾಗಿತ್ತು, ಆದರೆ ನನ್ನ ಕೆಲಸದ ಬಗ್ಗೆ ಜಮೀರ್ ಗೊತ್ತಿದೆ ಅಂದ್ರು. ಇನ್ನು ಅಲಿ ಅಲ್ ಹುಸೇನ್ ಆಯ್ಕೆಯಾಗಿದ್ದಕ್ಕೆ ವಿಜಯಪುರದಲ್ಲಿ ಬೆಂಬಲಿಗರು ಸಂಭ್ರಮಾಚರಣೆ ನಡೆಸಿದ್ದಾರೆ. ವಿಜಯಪುರ ನಗರದ ಹಾಸಿಂಪೀರ್ ದರ್ಗಾ ಬಳಿ ಸಂಭ್ರಮಾಚರಣೆ ಮಾಡಿದ್ದಾರೆ. ವಕ್ಫ್ ಸಚಿವನಾಗಿದ್ರು ಜಮೀರ್ ಅಹಮದ್ ಖಾನ್ಗೆ ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಹಿನ್ನಡೆಯಾಗಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ, ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್, ಆಪ್ತ ಸೈಯದ್ ಅಲಿ ಅಲ್ ಹುಸೇನಿ ಅವರನ್ನ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ. ತಮ್ಮ ಬೆಂಬಲಿಗನನ್ನ ಪಟ್ಟಕ್ಕೇರಿಸೋದಕ್ಕೆ ಜಮೀರ್ ಅಹಮದ್ ಕೊನೆ ಹಂತದವರೆಗೂ ಪಟ್ಟು ಹಿಡಿದಿದ್ದು, ಆಪ್ತನಿಗೆ ಪಟ್ಟ ಕಟ್ಟದಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆಯೂ ಒಡ್ಡಿದ್ರು. ಆದರೆ ಜಮೀರ್ ಆಪ್ತ ಅನ್ವರ್ ಪಾಷಾಗೆ ಪಟ್ಟ ಕಟ್ಟೋದಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಹಾಗೂ ಸಂಸದ ನಾಸಿರ್ ಹುಸೇನ್ ವಿರೋಧ ವ್ಯಕ್ತಪಡಿಸಿದ್ದು, ಸೈಯದ್ ಶಾ ಅಲಿ ಉಲ್ ಹುಸೇನನಿಗೆ ನೇಮಕಕ್ಕೆ ಖರ್ಗೆ ಸೂಚಿಸಿದ್ದಾರೆ. ಕೊನೆಗೂ ಸೈಯದ್ ಶಾ ಅಲಿ ಉಲ್ ಹುಸೇನನಿಗೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.